ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೆ ಮತ್ತು ಸಂಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಯಾಕೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ, ಈ ಸಮ್ಮರ್ ವೆಕೇಷನ್ ಬಂದಾಗಿಂದ ನಮ್ಮ ಅಚ್ಚನ ಸಮ್ಮರ್ ಕ್ಯಾಂಪ್ಗೆ ಹಾಕ್ಬಿಟ್ಟು ಕರ್ಕೊಂಡು ಹೋಗೋದು, ಕರ್ಕೊಬರೋದು, ಸ್ವಲ್ಪ ಅದೇ ಓಡಾಟ. ಇನ್ನೊಂದು 20 ಡೇಸು ಆಮೇಲೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಡೈಲಿ ವ್ಲಾಗು ಅಪ್ಲೋಡ್ ಮಾಡ್ತೀನಿ. ಆವಾಗ ಏನು ಅಷ್ಟೊಂದು ಬ್ಯುಸಿ ಆಗಲ್ಲ. ಸೊ ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಮಾಮೂಲಿ ವಾರ ಮಾಡಲೇಬೇಕು. ಏನು ಮಿಸ್ ಮಾಡಿದ್ರು ವಾರ ಮಾತ್ರ ಮಿಸ್ ಮಾಡಬಾರ್ದು ಅಂತಾರೆ. ಸೊ ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೆ. ಈಗ ಪೂಜೆನೂ ಮುಗ್ದಿದ್ದಾಯಿತು. ಆಮೇಲೆ ಒಂದು ಮಧ್ಯಾಹ್ನದಂಗೆ ಜಾಸ್ತಿ ಹೇರ್ ಗ್ರೋ ಆಗಿತ್ತು ಫೇಸಲ್ಲಿ. ಸೊ ರಿಮೂವ್ ಮಾಡೋಣ ಅಂದ್ಬಿಟ್ಟು ಫೇಶಿಯಲ್ಲು ಮಾಡಿಸಲ್ಲ ಆಚೆಗಡೆ. ನಾನು ಮನೇಲೇ ಆದಷ್ಟು ಮಾಡೋದು, ಆಚೆ ಏನು ಮಾಡ್ಸೋಕ್ಕೆ ಹೋಗಲ್ಲ. ಹಾಗೆಯೇ ನಾನೇ ರಿಮೂವ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಯಾವಾಗಲೂ ಮನೇಲೇ ಮಾಡೋದು, ಆಚೆಲ್ಲೂ ಮಾಡ್ಸೋಕ್ಕೆ ಹೋಗಲ್ಲ. ಇಲ್ಲಿ ಫಸ್ಟು ಫೇಸ್ ವಾಶ್ ಮಾಡ್ಕೊಬಂದು ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ ಆಮೇಲೆ ನೀಟಾಗಿ ಹೇರ್ ರಿಮೂವ್ ಮಾಡ್ತಾಯಿದ್ದೀನಿ. ತುಂಬ ತಿಂಗಳೇ ಆಗೋಗಿತ್ತು. ಸೊ ಅದಕ್ಕೇನೆಲ್ಲ ರಿಮೂವ್ ಮಾಡ್ತಿದ್ದೆ. ಅಪ್ಪರ್ ಲಿಪ್ಪಲ್ಲಿ ಮತ್ತು ಸೈಡು ಫೇಸಲ್ಲಿ ಏನು ಚಿಕ್ಸು, ಚಿನ್ನು, ಫೋರೆಡ್ಡು ಎಲ್ಲ ಏನೇನಿದೆ ಹೇರು ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೆ. ನಿಧಾನಕ್ಕೆ ನೋಡಿಕೊಂಡು ಫಸ್ಟು ಬಿಗಿನರ್ ಆಗಿದ್ದರೆ ಹುಷಾರಾಗಿ ಮಾಡಿ. ಸ್ವಲ್ಪ ನಾನು ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಕುಯ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ಈಗ ಐಬ್ರೋನು ಸ್ವಲ್ಪ ಗ್ರೋ ಆಗಿಬಿಟ್ಟಿತ್ತು. ಹಾಗೆ ಐಬ್ರೋನು ನಾನೇ ಮಾಡ್ಕೊಬಿಡೋಣ, ಇನ್ನೇನು ಐಬ್ರೋ ಮಾಡಿಸೋದು ಅಂದ್ಬಿಟ್ಟು ನಾನೇ ಹಾಗೇ ಮಾಡ್ತಾಯಿದ್ದೆ. ಥ್ರೆಡ್ಡಲ್ಲೇ ಮಾಡ್ಬೋದು, ಥ್ರೆಡ್ಡಲ್ಲಿ ನನಗೆ ಮಾಡೋಕ್ಕೆ ಅಷ್ಟು ಬರೋಲ್ಲ. ಸೊ ಈ ಥರ ನನಗೆ ಗೊತ್ತೋ ಆ ಥರ ಮನೆಯಲ್ಲೇ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಈಗ ಫೇಸ್ ವಾಶ್ ಮಾಡಾದ್ಮೇಲೆ ನೋಡಿ ಎಷ್ಟು ಹೆಂಗೆ ಕಾಣಿಸುತ್ತೆ ಅಂದರೆ ಫುಲ್ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಏನು ಹೇರ್ ಇಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದೀವಿ ನಾವು. ಅಂದರೆ ಬ್ರೌನ್ ಆಗಿರ್ತೀವಿ. ಸ್ವಲ್ಪ ಅದು ರಿಮೂವ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಒಂಚೂರಾದರೂ ವೈಟ್ ಆಗ್ತೀವಿ ಅನ್ನೋವಂಥದ್ದು ಅಷ್ಟೇ. ಈ ಥರ ಮುಖ ತೊಳ್ಕೊಬಂದು ನೋಡಿ ಬಿಸಿಲು ತೋರಿಸ್ತಾ ಇದ್ದೀನಿ ಯಾವ ಥರ. ಹೇರ್ ಎಲ್ಲ ಫುಲ್ಲು ರಿಮೂವ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಇರುತ್ತೆ. ಈಗ ನಾನಿಲ್ಲಿ ಮುಖ ಎಲ್ಲ ತೊಳ್ಕೊಬಂದಿದ್ದೆಲ್ಲ ಆದಮೇಲೆ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಮಾಮೂಲಿ ನಾವು ನೀವಿಯಾ ಅಪ್ಲೈ ಮಾಡ್ತೀನಿ ಅಷ್ಟೇ. ಈಗ ನೋಡಿ ಎಷ್ಟು ಯಾವ ಥರ ಶೈನಿಂಗಾಗಿ ಕಾಣಿಸ್ತಿದೆ ಅಂತ. ತುಂಬ ಗ್ಲೋ ಬಂದಿರೋ ಥರ ಕಾಣಿಸ್ತಿದೆ. ಬಿಸಿಲಿಗೂ ತೋರಿಸ್ತೀನಿ. ಈಗ ನೆರಳೆಲ್ಲ ನೋಡಿ ಯಾವ ಥರ ಕಾಣಿಸ್ತು ಅಂತ. ಈಗ ನೆಕ್ಸ್ಟು ಹೇರ್ ಫಾಲ್ ತುಂಬ ಆಗ್ತಿದೆ ನನಗೆ. ಸೊ ಅದಕ್ಕೆ ಬಿ ಬ್ಲ್ಯಾಂಡಿಂದ ನಾನು ಹೇರ್ ಕಂಡೀಷ್ನರ್ ಮತ್ತು ಶ್ಯಾಂಪೂನು ತರಿಸಿದ್ದೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನನಗೆ ಎಷ್ಟು ಹೇರ್ ಫಾಲ್ ಆಗಿದೆ ಅನ್ನೋದನ್ನ ಹಾಕಿದ್ದೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ಇದು ಹೇರ್ ಕಂಡೀಷ್ನರ್ ಮತ್ತು ಶ್ಯಾಂಪು, ಅದ್ರ ಜೊತೆ 5-in-1 ಕಲರ್ ಬ್ರೌನ್ ಕಲರ್ದು ಒಂದು ಸಲೂನ್ ಸ್ಟೈಲ್ದು ಶ್ಯಾಂಪು ಬಂದಿತ್ತು. ಅದ್ರ ಜೊತೆ ಇನ್ನೆರಡು ಶ್ಯಾಂಪು ಮತ್ತು ಹೇರ್ ಕಂಡೀಷ್ನರ್ ಅದು 3 ಫ್ರೀ ಬಂದಿದ್ದು. ಇವೆರಡರ ಜೊತೆಗೆ ಅಪ್ಲೈ ಮಾಡಿ ರಿಸಲ್ಟ್ನ ನಿಮ್ಗೆ ಹೇಳ್ತೀನಿ. ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ. ಏನು ದೇವಸ್ಥಾನಕ್ಕೂ ಮೇಕಪ್ ಮಾಡ್ಕೋತೀರಾ ಅಂತ ಅಂದ್ಕೋಬೇಡಿ. ಇವತ್ತು ಒಂದು ಸೀಮಂತ ಇದೆ, ಹಾಗೆ ಹೋಗ್ಬೇಕಲ್ಲ ಅನ್ನೋದಕ್ಕೆ ಹಂಗೇ ರೆಡಿ ಆಗಿಬಿಡೋಣ ಒಟ್ಟಿಗೆ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇವಾಗ ಅದೇ ಶಾಂಪೂ ಅಪ್ಲೈ ಮಾಡಿ ನೀಟಾಗಿ ಸ್ನಾನ ಮಾಡಿರೋವಂಥದ್ದು ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ, ಬೇಕಾದರೆ ನೋಡಿ ನೀವೇ. ನನಗೆ ಒಂದೇ ದಿನಕ್ಕೆ ಇಷ್ಟು ಸಾಫ್ಟ್ ಆಗುತ್ತಾ ಕೂದಲು ಅಂತ ನನಗೆ ಅದೇ ಒಂದು ದಿನಕ್ಕೆ ಏರ್ ಫಾಲ್ ಕಂಟ್ರೋಲು ಆಗಿದೆ ಅಂತ ಅನಿಸುತ್ತೆ. ಅಂದರೆ ಅಪ್ಲೈ ಮಾಡಿದ ತಕ್ಷಣ ಜಾಸ್ತಿ ವಕೂಮ್ ಮಾಡಿದಾಗ ಗೊತ್ತಾಗುತ್ತೆ ಕೂದಲು ಎಷ್ಟು ಉದುರುತ್ತೆ ಏನು ಅಂತ. ಇದ್ರಲ್ಲಿ ಉದುರೇ ಇಲ್ಲ ಅಂತ ಹೇಳಲ್ಲ, ಆದರೆ ಸ್ವಲ್ಪ ಪರವಾಗಿಲ್ಲ ಅನ್ನೋಂಗೆ ಅನಿಸ್ತು ಅಷ್ಟೇ. ಹೋಗ್ತಾ ಹೋಗ್ತಾ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ನಾನು. ಮಾತ್ರ ಸಾಫ್ಟಾಗಿ ಅನಿಸ್ತಿತ್ತು. ನನ್ನ ಕೂದಲು ರಫ್ ಇರೋದಕ್ಕೆ ನನಗೆ ಆ ಥರ ಎಲ್ಲ ಸಾಫ್ಟ್ ಅನಿಸ್ಬಿಟ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ಈ ಥರ ಇತ್ತು ನಂದು. ಜಾಸ್ತಿ ಕರ್ಲಿ ಹೇರ್ ಬೇರೆ, ಮತ್ತು ಸಿಕ್ಕಾಬಟ್ಟೆ ಒರಟು ರಫ್ಫು ಥರ ಕೂದಲು. ಎಷ್ಟೇ ಏನೇ ಮಾಡಿದ್ರು ಒಂದು ಸ್ಟ್ರೈಟಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಏನಾದರೂ ಈ ಥರ ಅಪ್ಲೈ ಮಾಡ್ತಾ ಇರಬೇಕು. ಆದರೂ
ನಂದು ಕೂದಲು ಈ ಥರ ಕರ್ಲಿ ಕರ್ಲಿ ಇರೋದೇನು ತಕ್ಷಣಕ್ಕೆ ಸಾಫ್ಟ್ ಆಗಲ್ಲ. ಸೊ ಇವಾಗ ರೆಡಿ ಎಲ್ಲ ಆಗಿದ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡು ರೆಡಿ ಆಗಿದ್ದೀವಿ. ಹಾಗೆ ಕಡಲೆಕಾಳು ಮತ್ತೆ ಹೆಸರು ಕಾಳು ಎರಡು ನೆನೆ ಹಾಕಿದ್ನಲ್ಲ, ಅದು ಸ್ವಲ್ಪ ಮೊಳಕೆ ಬಂದಿತ್ತು. ಅದನ್ನು ಅಷ್ಟೇ ಇವಾಗ ಫ್ರಿಜ್ಜಿಗೆ ಎತ್ತಿಟ್ಟು ಹೋಗೋಣ ಅಂದ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಡ್ತಾ ಇದ್ದೆ. ಮನೆ ಹತ್ರನೇ ಇರೋಂತಹ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ಬಿಟ್ಟು ನಾನು ಅಚ್ಚು ನಮ್ಮ ಮನೆಯವ್ರೆ 3 ಜನನು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ವರ್ಷ ವರ್ಷ ದೇವಸ್ಥಾನಕ್ಕೆ ಹೋಗೋದು. ಈ ವರ್ಷನೂ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ನಾವೇನು ಜೋರಾಗಿ ಏನು ಸೆಲೆಬ್ರೇಟ್ ಏನು ಮಾಡಲ್ಲ. ಒಂದೊಂದ್ಸತಿ ಅಡುಗೆನ ಮನೆಯಲ್ಲೇ ಮಾಡ್ತೀನಿ, ಇಲ್ಲಾಂದ್ರೆ ಆಚೆನೆ ತರ್ತೀನಿ ಅಂತ ಹೇಳ್ತಾರೆ. ಆಚೆ ತಂದಾಗ ಅಲ್ಲೇ ಆಚೆ ಹೋಗಿ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಊಟ ಪಾರ್ಸಲ್ ಮನೆಗೆ ತಗೊಂಬಂದ್ರೆ ಮನೆಯಲ್ಲೇ ಊಟ ಮಾಡ್ಕೋತೀವಿ. ಇಲ್ಲಾಂದ್ರೆ ಏನಾದರೂ ನಾನ್ ವೆಜ್ ಮಾಡೋದಿದ್ರೆ ಅಡುಗೆ ಏನಾದರೂ ಮನೆಯಲ್ಲೇ ಮಾಡ್ತೀವಿ. ಆ ಥರ ಏನು ಮಾಡಬೇಕು ಏನು ಅನ್ನೋದು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ಹಾಗೆ ಸೀಮಂತಕ್ಕೆ ಹೋಗಬೇಕಿತ್ತು, ಹೇರ್ ಸ್ಟ್ರೈಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹೇರ್ ಸ್ಟ್ರೈಟ್ ಮಾಡ್ತಿದ್ದೆ. ನಾನಿಲ್ಲಿ ಹೇರ್ ಪ್ರೊಟೆಕ್ಟರು ಬಿ ಬ್ಲ್ಯಾಂಟ್ ಅವ್ರದ್ದೇ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಿದ್ದೀನಿ. ಇವಾಗ ಶಾಂಪು ಈಗೀಗ ತರಿಸಿರೋಂಥದ್ದು, ನೋಡೋಣ ಅಂದ್ಬಿಟ್ಟು ಹೇಗಿದೆ ಏನು ರಿವ್ಯೂ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ಒಂದು ದಿನದಲ್ಲಿ ಹೇರ್ ಫಾಲು ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಎಷ್ಟು ಜಾಸ್ತಿ ಇತ್ತು. ಈ ಸತಿ ಅಷ್ಟೊಂದೇನಿಲ್ಲ, ಇಷ್ಟೇ ಅಂತ ಅನಿಸ್ತಿದೆ. ಲಾಸ್ಟ್ ಸತಿಗಿಂತ ಪರವಾಗಿಲ್ಲ ಅಂತ, ಶಾಂಪು ಯೂಸ್ ಮಾಡಿದ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಹೇರ್ ಸ್ಟ್ರೈಟ್ ಮಾಡ್ಕೊಬಿಟ್ಟು ರೆಡಿ ಆಗಿದ್ದೀನಿ. ಇನ್ನೇನು ಮೇಕಪ್ ಎಲ್ಲ ಆಗೋಗಿದೆ. ಹೇರ್ ಸ್ಟ್ರೈಟ್ ಮಾಡಿಕೊಂಡು ಹೊರಡೋದಷ್ಟೇ. ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಹೇರು, ತುಂಬ ನೋಡಿ ಎಷ್ಟು ಸಾಫ್ಟ್ ಅನಿಸ್ತಿದೆ. ನನಗೆ ಈ ಥರ ಕರ್ಲಿ ಹೇರ್ ಇರೋದಕ್ಕೆ ಈ ಥರ ಸಾಫ್ಟ್ ಅನಿಸ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಪರ್ಮನೆಂಟ್ ಹೇರ್ ಸ್ಟ್ರೈಟ್ ಮಾಡಿಸ್ಕೊಳ್ಳೋಣ ಅನ್ಕೋತೀನಿ, ಆದರೆ ಏನಾದರೂ ಹೇರ್ ಫಾಲ್ ಆದರೆ ಅದು ಇದು ಅನ್ನೋ ಒಂದು ಭಯಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ. ಈಗ ರೆಡಿಯಾಗಿ ಹೊರಟ್ವಿ ಸೀಮಂತಕ್ಕೆ. ನಾನು ಅಚ್ಚು ಮತ್ತು ನನ್ನ ಫ್ರೆಂಡು 3 ಜನನೂ ಹೊರಟ್ವಿ. ಬಸ್ಸಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಬಸ್ ಸ್ಟಾಪಿಂದ ಸ್ವಲ್ಪ ಹತ್ರನೇ ಇರೋದು, ಹಾಗಾಗಿ ನಡ್ಕೊಂಡು ಮಾತಾಡ್ಕೊಂಡು 3 ಜನನೂ ಹೋಗ್ತಾ ಇದ್ವಿ. ಬಿಸಿಲಿರೋದಕ್ಕೆ ನಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ತಲೆ ಎಲ್ಲ ಸುಡ್ತಾ ಇತ್ತು. ಒಂಥರ ಬಿಸಿಲಿಗೆ ತಲೆ ಕೊಟ್ಟರೆ ಹೆಂಗೆ ತಲೆನೋವು ಥರ ಬರುತ್ತೆ, ಅದೇ ಥರನೇ ಆಗ್ತಾ ಇತ್ತು. ಆದರೂ ನಡ್ಕೊಂಡು ಹೋದ್ವಿ. ಮರ ಸೈಡಲ್ಲೆಲ್ಲ ಇರೋದ್ರಿಂದ ಮರದಡಿ ನಡ್ಕೊಂಡು ಮಾತಾಡ್ಕೊಂಡು ಹೋದರೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಎಲ್ಲ 3 ಜನನೂ ಮೆಟ್ರೋ ಫ್ರೆಂಡ್ಸು. ಇವಾಗ ಸೀಮಂತ ಆಗ್ತಿರೋದು ಅವಳು ಅಷ್ಟೇ, ಅವಳು ಡ್ಯೂಟಿ ಬಿಟ್ಟಿದ್ಲು. ತುಂಬ ದಿನಗಳೇ ಆಗೋಗಿತ್ತು, ವರ್ಷದ ಹತ್ರ ಆಗೋಗಿತ್ತೇನೋ. ನೋಡಿ ಎಲ್ಲ ಮಾತಾಡಿ ನಾವು ಬಂದಿದ್ದು ಎಷ್ಟು ಖುಷಿ ಆಯಿತು ಅವಳಿಗೆ ಅಂದರೆ, ಅವಳನ್ನ ನೋಡಿದ್ದು ನಮ್ಗೆ ಅಷ್ಟೇ ಖುಷಿ ಆಯಿತು. ತುಂಬ ಖುಷಿ ಪಟ್ಲು. ನಾವು ಬರ್ತೀವೋ ಇಲ್ವೋ ಅನ್ನೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ಲು ಅವಳು. ಇಲ್ಲ ಆಮೇಲೆ ಹೋಗಲೇಬೇಕಲ್ಲ ಈ ಥರ, ಅದಕ್ಕೆ ಮತ್ತು ಕೆಲವೊಂದು ಫಂಕ್ಷನ್ಗೆ ಹೇಳ್ತಾಳೆ, ಹೋಗಲಿ ಅಂದರೆ ಬೇಜಾರಾಗ್ಬಿಡ್ತಾಳೆ ಅಂತ ಹೋಗಿದ್ದು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಮಾಮೂಲಿ ಇಲ್ಲಿ ಹಪ್ಪಳ, ಕೋಸಂಬರಿ ಮತ್ತು 1-2 ಥರ ಪಲ್ಯ, ಒಬ್ಬಟ್ಟು, ಗೀ ರೈಸು, ಕುರ್ಮ, ಆಮೇಲೆ ರೈಸ್ ಸಾಂಬಾರೆಲ್ಲ ಇತ್ತು. ನಾನು ರೈಸ್ ಸಾಂಬಾರು ಏನು ಹಾಕ್ಸ್ಕೊಳ್ಳಿಲ್ಲ, ಬರೀ ಗೀ ರೈಸು, ಸ್ವಲ್ಪ ಕುರ್ಮ ಹಾಕ್ಸ್ಕೊಂಡು ಮತ್ತು ಪೂರಿ ಇತ್ತು ಅಷ್ಟೇ. ಇಷ್ಟು ಐಟಮ್ಮು ಅಷ್ಟೇ ಅಲ್ಲ, ಇಷ್ಟು ಐಟಮ್ ಇತ್ತು. ಇಷ್ಟೆಲ್ಲ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಡ್ಕೊಬರ್ಬೇಕಾದ್ರೆ ಸ್ವಲ್ಪ ಬಿಸಿಲಲ್ವಾ, ಹಂಗೆ ಅನಿಸ್ತಾ ಇತ್ತು. ಆ್ಯಂಡ್ ಮಧ್ಯಾಹ್ನ 2:30-3 ಗಂಟೆ ಹತ್ರ ಆಗಿತ್ತು ಬಂದು RCB ವರ್ಸಸ್ GT ಮ್ಯಾಚ್ನ ನೋಡ್ತಾ ಇದ್ವಿ ನಾನು ಅಚ್ಚು. ಇನ್ನು ನೈಟು ಇವರಿಬ್ರು ಊಟ ತರೋಕ್ಕೆ ಅಂತ ಹೋದವರು ಕೇಕ್ ತಗೊಬಂದಿದ್ದಾರೆ. ಅದನ್ನು ಹೇಳ್ದವರು ನನ್ನ ಮಗರಾಯ. ಅವನು ಹೇಳಿ ಪಾಪ ಏನೋ ಒಂದು ಜವಾಬ್ದಾರಿ ಅವನಿಗೆ. ಇಷ್ಟು ವರ್ಷ ಚಿಕ್ಕವನಾಗಿದ್ದ, ಇವಾಗ ಎಷ್ಟು ಮೆಚರ್ಡ್ ಆಗಿ ಯೋಚನೆ ಮಾಡ್ತಾನೆ. ಕೇಕ್ ತಗೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಬೇಡ ಈ ಸತಿ ಏನೋ ಅಂತ ಹೇಳಿ ಇದು ಮಾಡಿದ್ವಿ. ಇವರು ನಮ್ಮ ಮನೆಯವ್ರು ವರ್ಷ ಏನಾದರೂ ಕೇಕ್ ತಗೊಬರ್ತಾರೆ, ಇಲ್ಲಾಂದರೆ ಒಂದೊಂದು ವರ್ಷ ತಗೊಬರೋಕ್ಕಾಗಲ್ಲ, ಆಚೆ ಹೋಗಿರ್ತೀವಿ ಊಟ ಮಾಡೋಕ್ಕೆ, ಆ ಥರ ಆಗುತ್ತೆ. ಈ ಸತಿ ಊಟ ತರೋಕ್ಕೆ ಅಂತ, ಮನೆಗೆ ಅಂತ ಊಟ ತರೋಕ್ಕೆ ಅಂತ ಹೋದರು. ಆವಾಗ ಇವನು ನಮ್ಮ ಅಚ್ಚು ಹೇಳಿ ಕೇಕ್ ತಗೊಳ್ಳೋಣ ಅಂತ ಹೇಳಿ ಕೇಕ್ ತಗೊಂಡು ಕೇಕ್ ಕಟ್ ಮಾಡಿಸ್ತವನೆ. ಹಾಗೇನೆ ನಾನು ಏನಕ್ಕೆ ಬೇಡವಾಗಿತ್ತು ಅಂತೆಲ್ಲ ಹೇಳಿದೆ. ಹಾಗೆ ಊಟ ಇಲ್ಲಿ ರೋಟಿ ಏನೋ ತೊಗೊಂಡಿದ್ರು, ರೋಟಿ ಮತ್ತು ಚಿಕನ್, ಹೈದ್ರಾಬಾದಿ ಚಿಕನ್ ಏನೋ ತೊಗೊಂಬಂದಿದ್ರು. ಅದನ್ನು ಊಟ ಮುಗಿಸ್ಕೊಂಡು ಸ್ಪ್ರೈಟ್ ಜೊತೆ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.